ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ಮಾರ್ನಿಂಗ್ ಬ್ಲಾಗು. ಬೆಳಗ್ಗೆ 8:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು ನಮ್ಮ ಮನೆಯವರು. ಲಾಸ್ಟ್ ಗುರುವಾರ ಹೊನ್ಗನಹಟ್ಟಿ ಹೊನ್ನಾವಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ರಾಘವೇಂದ್ರ ಸ್ವಾಮಿಗಳದ್ದು. ಸೊ ಅಲ್ಲಿ ಕಾಯಿ ಸಂಕಲ್ಪ ಮಾಡ್ಕೊಂಬಂದಿದ್ವಿ ನಾವು. ಸೊ ಹಾಗಾಗಿ ಅದು 21 ವಾರ ಮಾಡಬೇಕಾಗಿತ್ತಲ್ವ. ಸೊ ಫಸ್ಟ್ನೇ ವಾರ ನಾವು ಮಂಗಳವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಗುರುವಾರ ಮಾಡ್ಬೋದಾಗಿತ್ತು, ಬಟ್ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕಂಟಿನ್ಯೂಸ್ ಆಗಿ ರಶ್ ಇರುತ್ತೆ ಅಂತ ಅಲ್ಲಿ ಇರೋ ಗುರುಗಳು ಹೇಳಿದ್ರು. ಸೊ ಹಾಗಾಗಿ ನಾವು ಮಂಗಳವಾರ ಬಂದ್ವಿ ಸೇವೆಗೆ ಅಂತ. ಸೊ ನೀವೇನು ಸೇವೆನ ಸ್ಟಾರ್ಟ್ ಮಾಡ್ತಿರೋ ಫಸ್ಟ್ನೇ ದಿವಸದಿಂದ ಕಂಟಿನ್ಯೂಸ್ ಆಗಿ ಅದೇ ವಾರ ಮಂಗಳವಾರ ಚೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಮಂಗಳವಾರನೇ ಮಾಡಬೇಕು 21 ವಾರ. ಈಗ ಮಂಗಳವಾರ ಮಾಡಿ ನೆಕ್ಸ್ಟ್ ಗುರುವಾರ ಮಾಡ್ತೀನಿ ಅಂದರೆ ಆ ಥರ ಅದು ಸೇವೆ ಕರೆಕ್ಟಾಗಿ ಆಗಲ್ಲ ಅಂತ. ಸೊ ಯಾವ ವಾರದಿಂದ ಸ್ಟಾರ್ಟ್ ಮಾಡ್ತಿರೋ ಕಂಟಿನ್ಯೂಸ್ ಆಗಿ ಅದೇ ವಾರದಿಂದ ಪೂರ್ಣ ಮಾಡಬೇಕು ಅದು ವ್ರತನ. ನಾವು ಫಸ್ಟ್ ದಿವಸ ಗುರುವಾರ ಬಂದಾಗ ತುಂಬ ರಶ್ ಇತ್ತು. ನಾವು ಅವಾಗ ಬೆಳಗ್ಗೆ 10-10:30ಗೆಲ್ಲ ಅಲ್ಲಿದ್ವಿ. ಬಟ್ ಈ ಸಲ ಮಂಗಳವಾರ ಬೇಗನೆ ಹೋದ್ವಿ, ಅಂದರೆ 9:30, 9:45 ಅಷ್ಟೊತ್ತಿಗೆಲ್ಲ ದೇವಸ್ಥಾನದಲ್ಲಿದ್ವಿ. ಜನನೂ ಕಮ್ಮಿ ಇದ್ದರು. ಸೊ ಹಾಗಾಗಿ ಸೇವೆನ ಮಾಡೋಕ್ಕೆ ಒಂಚೂರು ನಿಧಾನವಾಗಿ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಬಂದಾಗ ತುಂಬ ರಶ್ ಇತ್ತು. ಸೊ ಹಾಗಾಗಿ ಒಂಥರ ಗಡಿಬಿಡಿ ಆಗ್ಬಿಡ್ತು ಅಲ್ಲಿ. ನಾವು ಹೋಗೋಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಅಭಿಷೇಕ ಮಾಡ್ತಿದ್ರು ರಾಯರಿಗೆ. ಸೊ ಅಭಿಷೇಕ ಆದಮೇಲೆ ಮಂಗಳಾರತಿ ಮಾಡ್ತಿದ್ರು. ಮಂಗಳಾರತಿ ಆದಮೇಲೆ ನಾವು ನಮ್ಮ ಸೇವೆನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಫಸ್ಟು ತುಪ್ಪದ ದೀಪ ಸೇವೆ ಇರುತ್ತೆ. ಪ್ರತಿ ಸಲನೂ ತುಪ್ಪದ ದೀಪನ ನಾವು ಫಸ್ಟು ಅಲ್ಲಿ ದುಡ್ಡು ಕಟ್ಟಬೇಕು. ಕ್ಯಾಶ್ ಕೌಂಟ್ರಲ್ಲಿ ದುಡ್ಡು ಕಟ್ಟಿದ್ರೆ ಅವ್ರು ನಮ್ಗೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ತಗೊಂಡೋಗಿ ತುಪ್ಪದ ದೀಪ ಎಲ್ಲಿ ಕೊಡ್ತಾರೋ ಅವ್ರಿಗೆ ಕೊಟ್ಟರೆ ಅವ್ರು ನಮಗೆ 21 ತುಪ್ಪದ ದೀಪ ಇರೋ ತಟ್ಟೆ ಕೊಡ್ತಾರೆ. ದೀಪದಲ್ಲಿ ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಫಸ್ಟು ಅದು ತಟ್ಟೆ ಹಿಡ್ಕೊಂಡು ಹೋಮ ಕುಂಡಕ್ಕೆ 8 ಪ್ರದಕ್ಷಿಣೆ ಹಾಕಬೇಕು ನಾವು. ತುಪ್ಪದ ದೀಪ ತಟ್ಟೆನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಈ ಮಂತ್ರನ ಹೇಳಬೇಕು. ಶ್ರೀ ಗಣೇಶಾಯ ನಮಃ, ಶ್ರೀ ಹಯಗ್ರೀವಾಯ ನಮಃ, ಶ್ರೀ ಶ್ರೀನಿವಾಸಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ 8 ಪ್ರದಕ್ಷಿಣೆ ಹಾಕ್ತಾ ಈ ಮಂತ್ರನ ನೀವು ಹೇಳ್ತಿರ್ಬೇಕು. ಅದಾದಮೇಲೆ ನೆಕ್ಸ್ಟ್ ಸೇವೆ ಬಂದು ಕಾಯಿ ಸೇವೆ. ನಾವು ಲಾಸ್ಟ್ ಟೈಮ್ ಬಂದಾಗ ಪೂಜೆ ಎಲ್ಲ ಮಾಡಿ ಕಾಯಿನ ಕಟ್ಟಿಟ್ಟು ಹೋಗಿರ್ತೀವಲ್ವ, ಆ ಕಾಯಿನ ಬಿಚ್ಚಿಬಿಟ್ಟು ತಿರ್ಗಾ ರಾಯರ ಹತ್ರ ತಗೊಂಡು ಬಂದು ತಿರ್ಗಾ ಸಂಕಲ್ಪ ಮಾಡಬೇಕು. ನಾವು ಏನಕ್ಕೆ ಇದು ಮಾಡ್ತಿದ್ದೀವಿ 21 ದಿವಸ ವ್ರತ ಅಂತ, ಅದನ್ನು ನೆರವೇರಿಸುವಂಥ ಮನಸ್ಸಲ್ಲೇ ಕೇಳಿಕೊಂಡು ಆ ಕಾಯಿನ ಕೈಲಿ ಹಿಡ್ಕೊಂಡು ತಿರ್ಗಾ ಕಂಠಜಲಕ್ಕೆ 30 ಪ್ರದಕ್ಷಿಣೆ ಹಾಕಬೇಕು ನಾವು. 30 ಪ್ರದಕ್ಷಿಣೆ ಹಾಕಿದ ಮೇಲೆ ಆ ಕಾಯಿನ ತಗೊಂಡು ಹೋಗಿ ನಾವು ಎಲ್ಲಿ ಬಿಚ್ಚಿಟ್ಟಿರ್ತೀವೋ ತಿರ್ಗಾ ಅಲ್ಲೇ ಕಟ್ಟಬೇಕು. ಅಂದರೆ ನಮಗೆ ನೆಕ್ಸ್ಟ್ ವಾರನೂ ಸೊ ಅದು ಕಂಟಿನ್ಯೂ ಮಾಡಬೇಕಲ್ವ. ಹಾಗಾಗಿ ಅದು ಕಾಯಿನ ಅಲ್ಲೇ ಕಟ್ಬಿಟ್ಟು ಬಂದು ರಾಯರಿಗೆ ನಮಸ್ಕಾರ ಮಾಡಬೇಕು. ಸೊ ಕಾಯಿ ಕಟ್ಟಿದ ನಂತರ ರಾಯರ ಗರ್ಭಗುಡಿಯ ಸುತ್ತ 16 ಪ್ರದಕ್ಷಿಣೆ ಹಾಕಬೇಕು. 16 ಪ್ರದಕ್ಷಿಣೆ ಹಾಕಬೇಕಾದ್ರೂ ಸಹ ಅದೇ ಮಂತ್ರ ಹೇಳ್ತಾ ನಾವು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆದಮೇಲೆ ರಾಯರಿಗೆ ಅಲಂಕಾರ ಮಾಡ್ತಿದ್ರು. ಅದೆಲ್ಲ ನೋಡಿಬಿಟ್ಟು ಈ ಕಡೆ ಸೈಡಲ್ಲಿ ತೀರ್ಥ ಆಮೇಲೆ ಅಕ್ಷತೆ ಎಲ್ಲ ಕೊಡ್ತಾರೆ. ಸೊ ಅಲ್ಲಿ ಅಕ್ಷತೆ ಎಲ್ಲ ಇಸ್ಕೊಂಡ್ಬಿಟ್ಟು ಪ್ರಸಾದ ತಿನ್ನಕ್ಕೆ ಬಂದ್ವಿ. ಅಂದರೆ ಸೇವೆ ಮಾಡಬೇಕಾದ್ರೆ ಏನು ತಿನ್ನಬಾರ್ದು, ಹಾಗೆ ಬರಬೇಕು. ನಾನು ನೀರು ಸಹ ಕುಡ್ದಿರಲಿಲ್ಲ, ಹಾಗೆ ಬಂದು ಸೇವೆ ಮಾಡಿದೆ. ಅದಾದಮೇಲೆ ದೇವಸ್ಥಾನದಲ್ಲೇ ಪ್ರಸಾದ ತಿಂದೆ. ಆಮೇಲೆ ಸೇವೆ ಮಾಡೋ ದಿವಸ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಆ ದಿನ ಫುಲ್ ತಿನ್ನಬಾರ್ದು. ನೀವು ಯಾವತ್ತು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರಲ್ವ, ಆ ದಿವಸ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಅದು ಮುಂಚೆನೇ ದೇವಸ್ಥಾನದಲ್ಲಿ ನಮಗೆ ಫಸ್ಟು ಕಾಯಿ ಸೇವಾ ಸಂಕಲ್ಪ ಮಾಡಿರ್ತೀವಲ್ವ, ಅವತ್ತೇ ಹೇಳ್ತಾರೆ ಗುರುಗಳು. ಸೊ ಸೇವೆ ಎಲ್ಲ ಮುಗಿಸಿ ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬರೋಷ್ಟೊತ್ತಿಗೆ 11:30-12 ಗಂಟೆ ಆಗಿತ್ತು ಟೈಮು. ಫುಲ್ಲು ರಶ್ ಆಗಿಬಿಡ್ತು ದೇವಸ್ಥಾನ. ಅಂದರೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು 12 ಗಂಟೆ ಮೇಲೆ. ಸೊ ನಾವು ಅಲ್ಲಿಂದ 12:15ಗೆ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.